ಸಾರ್ವಜನಿಕ ಆಸ್ಪತ್ರೆಯ ಎದುರೇ ಟ್ರಾಫಿಕ್ ತುಂಬಾ ದೊಡ್ಡ ಮಟ್ಟದ ರೀತಿಯಲ್ಲಿದೆ. ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡ್ತಾರೆ. ವಾಹನ ಸಂಚಾರಕ್ಕೆ ಒಂದು ಕಡೆ ಬ್ರೇಕ್ ಹಾಕಲಾಗ್ತಾ ಇದೆ. ಅಥಣಿ ಆಸ್ಪತ್ರೆ ಮುಂದೆ ನಡೆದಿರುವಂಥದ್ದು ಇದು. ಸಾರ್ವಜನಿಕ ಆಸ್ಪತ್ರೆಯ ಎದುರೇ ಟ್ರಾಫಿಕ್ ಅಡ್ಡಾದಿಡ್ಡಿ ಪಾರ್ಕಿಂಗ್ ಅನ್ನ ಮಾಡ್ತಾರೆ. ವಾಹನ ಸಂಚಾರಕ್ಕೆ ಬ್ರೇಕ್ ಬೀಳ್ತಾ ಇದೆ. ಅಥಣಿ ಆಸ್ಪತ್ರೆಯ ಮುಂದೆ ನಡೆದಿರುವಂತಹ ಘಟನೆ ಇದು. ದೊಡ್ಡ ಮಟ್ಟದ ರೀತಿಯಲ್ಲಿ ಟ್ರಾಫಿಕ್ ಎದುರಾಗ್ತಾ ಇದೆ. ಆಸ್ಪತ್ರೆಯ ಆವರಣದಲ್ಲಿ ಜಾಗವಿಲ್ಲದೆ ರಸ್ತೆಯಲ್ಲೇ ಪಾರ್ಕಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಬ್ಯಾಂಕ್ ಗ್ರಾಹಕರಿಂದಲೂ ರಸ್ತೆಯಲ್ಲೇ ವಾಹನಗಳ ಪಾರ್ಕ್ ಮಾಡ್ತಾ ಇದ್ದಾರೆ. ಅಪಘಾತ ಸಂಭವಿಸಿ ಜೀವಹಾನಿಯಾದರೆ ಯಾರು ಹೊಣೆ ಅಂಥೇಳಿ ಅಲ್ಲಿರುವಂಥ ಜನರು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ತಾಲೂಕು ಆಡಳಿತ ನಿದ್ದೆ ಮಾಡ್ತಾ ಇದ್ದಾನ ಅಂಥೇಳಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೋರಾಟದ ಎಚ್ಚರಿಕೆ ನೀಡಿದ ರೈತಪರ ಸಂಘಟನೆಗಳು, ರೈತ ಪರವಾಗಿರುವಂತಹ ಸಂಘಟನೆಗಳು ಈ ಒಂದು ಏನು ಒಂದು ಆಸ್ಪತ್ರೆ ಮುಂದೆ, ಆಸ್ಪತ್ರೆಯ ಆವರಣದಲ್ಲಿ ಅಕ್ಕಪಕ್ಕ ಸುತ್ತಮುತ್ತಲಲ್ಲೂ ಕೂಡ ಬ್ಯಾಂಕ್ಗಳು ಕೂಡ ಇದೆ. ಸೊ ಈ ಒಂದು ಕಾರಣದಿಂದಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳನ್ನು ಅಲ್ಲೇ ಪಾರ್ಕಿಂಗ್ ಮಾಡ್ತಾರೆ. ಇದರಿಂದಾಗಿ ವಾಹನ ಸಂಚಾರಕ್ಕೆ ಸಾಕಷ್ಟು ಇಲ್ಲಿ ಬ್ರೇಕ್ ಬೀಳ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿರುವಂತಹ ಸಂಘಟನೆಗಳು, ರೈತರ ಪರವಾಗಿರುವಂತಹ ಸಂಘಟನೆಗಳು ಹೋರಾಟ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಸಹಿತ ಈಗಾಗಲೇ ನೀಡಿದ್ದಾರೆ. ಆಸ್ಪತ್ರೆಯ ಆವರಣದಲ್ಲಿ ನಡೆದಿರುವಂತಹ ಘಟನೆ ಇದು. ಅಥಣಿ ಪಟ್ಟಣ ತುಂಬ ವಿಶಾಲವಾದ ಪಟ್ಟಣವಾಗಿ ಬೆಳೆಯುತ್ತಿದ್ದು, ಆದ್ದರಿಂದ ಈಗ ಬಿಜಾಪುರದಿಂದ ನಮ್ಮ ಚಿಕ್ಕೋಡಿ ಹೈವೇ ಇರೋದರಿಂದ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರುವ ಸರ್ಕಾರಿ ಆಸ್ಪತ್ರೆ ಹಾಗೂ ಅದರ ಮುಂಭಾಗದಲ್ಲಿರುವಂಥ ಬ್ಯಾಂಕ್ಗಳು, ಅವರ ಬ್ಯಾಂಕ್ಗಳ ಗ್ರಾಹಕರು ಹಾಗೂ ಆಸ್ಪತ್ರೆಗೆ ಬರುವ ರೋಗಿಗಳ ವಾಹನಗಳು ತುಂಬ ಆಗಿದ್ದರಿಂದ ಆಸ್ಪತ್ರೆ ಮುಂದೆ ರೋಗಿಗಳ ವಾಹನಗಳು ಇರ್ತವೆ, ಬ್ಯಾಂಕ್ದರ ಮುಂದೆ ಬ್ಯಾಂಕ್ ಗ್ರಾಹಕರ ವಾಹನಗಳು ಇರೋದರಿಂದ ಅಲ್ಲಿ ಜನದಟ್ಟಣೆ ಹಾಗೂ ವಾಹನಗಳ ದಟ್ಟಣೆ ತುಂಬ ಆಗುವುದರಿಂದ ಟ್ರಾಫಿಕ್ ಸಮಸ್ಯೆ ಆಗುತ್ತಿದೆ. ಇದು ಅಥಣಿ ಕ್ಷೇತ್ರದಲ್ಲಿ ಉಪಮುಖ್ಯಮಂತ್ರಿಗಳಾದಂಥ ಲಕ್ಷ್ಮಣ ಸವದಿಯವರ ಕ್ಷೇತ್ರ ಇರೋದ್ರಿಂದ ಇಲ್ಲಿ ಅಥಣಿ ಟ್ರಾಫಿಕ್ ತುಂಬ ಆಗೋದ್ರಿಂದ ಮಾನ್ಯ ಶಾಸಕರಾದ ಲಕ್ಷ್ಮಣ ಸವದಿಯವರು ಟ್ರಾಫಿಕ್ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಬೇಕು, ಇಲ್ಲಾಂದರೆ ಒಂದು ವೇಳೆ ಬ್ಯಾಂಕನ್ನು ಹಸ್ತಾಂತರ ಮಾಡಬೇಕು. ಇಲ್ಲಾಂದರೆ ಇದೇ ಕಂಡು ಹೋದಲ್ಲಿ ಅವಘಾಡಾಗಿ ಆಕ್ಸಿಡೆಂಟ್ ಆಗೋ ಮುನ್ಸೂಚನೆಗಳು ಇರೋದರಿಂದ ಮಾನ್ಯ ಶಾಸಕರು ಇದನ್ನು ಪರಿಶೀಲನೆ ಮಾಡಿ ಕೂಲಂಕುಷವಾಗಿ ಇದನ್ನು ಮಾಡಿ ಆ ಬ್ಯಾಂಕ್ಗಳನ್ನ ಹಸ್ತಾಂತರ ಮಾಡಬೇಕು. ಇಲ್ಲಾಂದರೆ ಟ್ರಾಫಿಕನ್ನು ನಿಯೋಜನೆ ಮಾಡಿ ಒಳ್ಳೆಯ ವಾಹನಗಳು ಹೋಗುವ ಬರೋ ಥರ ಮಾಡಬೇಕಂತ ಕೇಳಿಕೊಳ್ಳುತ್ತೇನೆ. ಅಂದರೆ ಅಥಣಿ ಪಟ್ಟಣ ತುಂಬ ಸರ್ಕಾರಿ ಆಸ್ಪತ್ರೆ ಮತ್ತು ಎಕ್ಸಿಸ್ ಬ್ಯಾಂಕ್ ಮತ್ತು ಕರ್ನಾಟಕ ಬ್ಯಾಂಕ್, ಈ ಒಂದು ಬ್ಯಾಂಕ್ನಿಂದ ಸಾರ್ವಜನಿಕ ಆಗ್ತಕ್ಕಂಥ ತೊಂದರೆ ಏನು ರಾಜ್ಯ ಹೆದ್ದಾರಿ ಇರ್ತಕ್ಕಂಥ ರಾಜ್ಯ ಹೆದ್ದಾರಿಯಲ್ಲಿ ಆ ಬ್ಯಾಂಕ್ನ ಸಿಬ್ಬಂದಿ ಅಥವಾ ಬರ್ತಕ್ಕಂಥ ಗ್ರಾಹಕರಿಗೆ ಸರಿಯಾದ ರೀತಿ ಮೂಲಭೂತ ಸೌಕರ್ಯ ಮತ್ತು ಅಲ್ಲಿ ಇರ್ತಕ್ಕಂಥ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದ್ರಿಂದ ಇಲ್ಲಿ ರಸ್ತೆ ಮೇಲೆ ಅನಾಹುತವಾಗ್ತದೆ. ಈಗಾಗಲೇ ಅನೇಕ ಬಾರಿ ಪುರಸಭೆ ಅವರು, ಪೊಲೀಸ್ ಇಲಾಖೆಯವರು, ಬ್ಯಾಂಕಿನವರಿಗೆ ಮತ್ತು ಆಸ್ಪತ್ರೆಯವರು ಹೇಳಿದ್ರು ಕೂಡ ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ. ಸರ್ಕಾರಿ ಪುರಸಭೆ ಇಲಾಖೆಯವರು ತಮ್ಮ ಕಸದಿಗೆ ಅಂತ